ಸ್ಯಾಂಟಿಯಾಗೋ ಮಾರ್ಟಿನ್ ದೇಶದ್ರೋಹಿ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆ ಮಹಾ ವಂಚಕ ಕರುನಾಡಲ್ಲಿ ಅಕ್ರಮ ಭೂ ವ್ಯವಹಾರನೂ ಮಾಡ್ತಿದ್ದಾನೆ. ಈತನ ವಂಚನೆಯ ಜಾಲಕ್ಕೆ ಸಾಥ್ ಕೊಡ್ತಿರೋದು ಯಾರು ಗೊತ್ತಾ? ಬೆಸ್ಕಾಂ ಸಿಬ್ಬಂದಿ, ಕೆಪಿಟಿಸಿಎಲ್ ನೌಕರರ ಸಹಕಾರ ಸಂಘದ ಅಂದಿನ ಗೌರವ ಕಾರ್ಯದರ್ಶಿ ಚಂಪಕಧಾಮ ಸ್ವಾಮಿ. ಇವರಿಬ್ಬರ ನಡುವೆ ನಡೆದಂತ ಆ ಅಕ್ರಮ ಭೂ ಹಗರಣದ ಎಲ್ಲಾ ದಾಖಲೆಗಳು ನಮಗೆ ಸಿಕ್ಕಿದೆ. ಅದರ ವಿವರ ಕೊಡ್ತೀನಿ ಬನ್ನಿ. ಇದೆ ಸೊಸೈಟಿಗೆ ಅಂತ ತಗೊಂಡು ಸೈಟ್ಗಳು ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಮೋಸ ಮಾಡಿದ್ದು. ಅವನು ಮೋಸ ಮಾಡಿಬಿಟ್ಟು ಗೋಲ್ಡನ್ ಗೇಟ್ವರೆಗೆ ಮಾರ್ಕೊಂಡ್ಬಿಟ್ಟಿದ್ದು. ಕೂಲಿ ಮಾಡ್ಕೊಂಡು ತಿಂದರೂ ಕೂಡ ಒಬ್ರಿಗೂ ಮೋಸ ಮಾಡಬಾರ್ದು. ಕೇಳಿ ನೋಡಿ ಅವ್ರನ್ನ. ಇವಾಗಲೆಲ್ಲ 82ನೇ ಇಸ್ವಿನಿಂದ ಕೋರ್ಟ್ ತಿರುಗ್ತಾ ಇದ್ದೀನಿ ನಾನು. ನಾವು ಬಡವರು, ಮಕ್ಕಳು ಮರಿ ನಾವು ಸಾಕೋರಲ್ಲ, ಬಡವ್ರ ಹೊಟ್ಟೆಗೆ ಹೊಡೆದ್ರು. 60-40ಕ್ಕೆ 68,000 ರೂಪಾಯಿ, 64,000 ರೂಪಾಯಿ ಕಟ್ಟಿದ್ದೀವಿ. ನಮ್ಗೆ ಇದುವರೆಗಿನ ತನಕ ಸೈಟು ಕೇಳ್ತಲೇ ಇದ್ದೀವಿ. ಅವರು ಇದುವರೆಗಿನ ತನಕ ಕೊಡ್ತೀವಿ ಅಂತ ಕೊಡಲಿಲ್ಲ. ಇವರೆಲ್ಲ ಧೂರ್ತ ಸ್ಯಾಂಟಿಯಾಗೋ ಮಾರ್ಟಿನ್ನ ಭೂ ಮಾಫಿಯಾಕ್ಕೆ ಬಲಿಯಾದವರು. ಆತನ ಮೋಸದಾಟಕ್ಕೆ ತಮ್ಮದೆಲ್ಲವನ್ನ ಕಳೆದುಕೊಂಡು ಕಂಗಾಲಾದವರು. ಲಾಟ್ರಿ ವಂಚಕ ಮಾರ್ಟಿನ್ನ ದೌರ್ಜನ್ಯದಿಂದ ಇವತ್ತು ಕರುನಾಡಿನ ಅನೇಕ ರೈತರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ನನಗೆ ಮೋಸ ಮಾಡಿರೋದಂತೂ ತುಂಬ ಅನ್ಯಾಯ. ನನಗೆ ಅವನು ಎಲ್ಲ ಕಳ್ತನದಲ್ಲೆಲ್ಲ ಮಾಡ್ಕೊತಾನೆ. ಅವನು ಲಾಟ್ರಿ ಹಣ ಭೂಮಾಫಿಯಾಕ್ಕೆ. ದುರಂತ ನೋಡಿ, ಕಪಟಿ ಮಾರ್ಟಿನ್ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ಜನರನ್ನ ಲೂಟಿ ಹೊಡೆದು ಸಂಪಾದಿಸಿದ ಹಣವನ್ನ ಕರುನಾಡಿನ ಮಣ್ಣಲ್ಲೂ ತೊಡಗಿಸಿದ್ದಾನೆ. ಅದು ಅಕ್ರಮವಾಗಿ. ಈತನ ಅಕ್ರಮ ಭೂದಂಧೆಗೆ ಸಾಥ್ ಕೊಟ್ಟವರು ಯಾರು ಗೊತ್ತಾ? ಬೆಸ್ಕಾಂ ಉದ್ಯೋಗಿ, ಕೆಪಿಟಿಸಿಎಲ್ ಸಹಕಾರ ಸಂಘದ ಅಂದಿನ ಗೌರವ ಕಾರ್ಯದರ್ಶಿ ಚಂಪಕಧಾಮ ಸ್ವಾಮಿ. ಅಚ್ಚರಿ ಆಯ್ತಾ? ಆದ್ರೂ ಇದು ನಿಜ. ಎರಡು 2002ರಲ್ಲಿ ಹಿಂದೆ ಇದ್ದಂಥ ಬಾಡಿ KP ಚಂಪಕಧಾಮ ಸ್ವಾಮಿ ಅಂತ ಒಂದು ಇದ್ದಂಥ ಆ ಬಾಡಿನಲ್ಲಿದ್ದಂಥ ಸದಸ್ಯರು ಸೇರಿಕೊಂಡು ಅವರು ಗೋಲ್ಡನ್ ಗೇಟ್ ಡೆವಲಪರ್ಸ್ಗೆ ಮಾರಿದ್ದಾರೆ ಮೇಡಮ್. ಮತ್ತು ಮೇಲಾಗಿ ಅದು ಎಂಪ್ಲಾಯೀಸಿಂದ ಖರೀದಿ ಮಾಡಿರುವಂಥ ಒಂದು ಹಣದಿಂದ ಖರೀದಿ ಮಾಡಿರುವಂಥ ಜಾಗ. ಅದನ್ನು ಗೋಲ್ಡನ್ ಗೇಟ್ಗೆ ಒಂದು ಲೋನ್ನ ಪರ್ಪಸ್ ತೀರಿಸ್ಲಿಕ್ಕೋಸ್ಕರ, ಸೊಸೈಟಿ ಲೋನ್ ಪರ್ಪಸ್ ತೀರಿಸ್ಲಿಕ್ಕೋಸ್ಕರ ಅದನ್ನು ಮಾರಿದ್ದೀನಿ ಅಂತ ಅವರು ಆ ರೆಸೊಲ್ಯೂಷನ್ಸಲ್ಲಿ ತೋರಿಸಿದ್ದಾರೆ. ಬಟ್ ಇನ್ನೊಂದು ರೆಸೊಲ್ಯೂಷನಲ್ಲಿ ಜಾಯಿಂಟ್ ವೆಂಚರ್ ಆಗಿ ನಾವು ಅದನ್ನು ಮಾಡ್ಕೊಂಡು ಭದ್ರತೆಗೋಸ್ಕರ ಮಾಡ್ತಾಯಿದ್ದೀವಿ, ಲ್ಯಾಂಡ್ ಲಾರ್ಡ್ ಲಿಟಿಗೇಷನ್ಸ್ ಇದೆ ಅಂತ ತೋರಿಸಿದ್ದಾರೆ. ಎಸ್, ಇವರು ಹೇಳ್ತಿರೋ ಈ ಗೋಲ್ಡನ್ ಗೇಟ್ ಪ್ರಾಜೆಕ್ಟ್ಸ್ ಯಾರ್ದು ಗೊತ್ತಾ? ಇದೇ ಲಾಟ್ರಿ ಕಿಂಗ್ ಸ್ಯಾಂಟಿಯಾಗೋ ಮಾರ್ಟಿನ್ನದ್ದು. ಈತ ಗೋಲ್ಡನ್ ಗೇಟ್ ಪ್ರಾಜೆಕ್ಟ್ ನ ಮ್ಯಾನೇಜಿಂಗ್ ಪಾರ್ಟ್ನರ್. ಇದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಮಾರ್ಟಿನ್ ತನ್ನ ಗೋಲ್ಡನ್ ಗೇಟ್ ಪ್ರಾಜೆಕ್ಟ್ಸ್ಗೆ 2002ರಲ್ಲಿ ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿರೋ ಕಸುವನಹಳ್ಳಿಯಲ್ಲಿ ಸುಮಾರು 70 ಎಕರೆ ಭೂಮಿ ಖರೀದಿಸಿದ್ದಾನೆ. ಆದ್ರೆ ಆತ ಆ ಜಮೀನನ್ನ ಖರೀದಿಸಿದ ರೀತಿ ನೋಡಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಕಪಟದಿಂದ ಭೂ ಖರೀದಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ಜಮೀನನ್ನ ಮಾರ್ಟಿನ್ ಖರೀದಿಸಿದ್ದು ಯಾರಿಂದ ಗೊತ್ತಾ? ಕೆಪಿಟಿಸಿಎಲ್ ನೌಕರರ ಸಹಕಾರ ಸಂಘದಿಂದ. ಈ ಸಂಘದ ಅಂದಿನ ಗೌರವ ಕಾರ್ಯದರ್ಶಿ ಚಂಪಕಧಾಮ ಸ್ವಾಮಿಯೇ ಈ ಮಾರ್ಟಿನ್ಗೆ ಅಕ್ರಮವಾಗಿ ಭೂಮಿಯನ್ನ ಮಾರಾಟ ಮಾಡಿದ್ದು. ಕಸವನಹಳ್ಳಿ ಜಮೀನು ಎಲ್ಲ ಇಲ್ಲೀಗಲ್ ಪರಬರನೆ ಮಾಡಿರೋದು. ಸದಸ್ಯರು ಕೊಡಬೇಕಾದಂಥ ನಿವೇಶನಗಳು ಕೊಟ್ಟಿಲ್ಲ. ಅದು ಪರ್ಮಿಷನ್ ಸೇಲ್ಗೆ ಅಡಿಷ್ನಲ್ ರಿಜಿಸ್ಟ್ರುಗಳು ಕೊಡೋದಕ್ಕೂ ಅಧಿಕಾರ ಇಲ್ಲ. ಯಾರು ನೌಕರರಿಂದ ಹಣದಿಂದ ಜಮೀನು ತೊಗೊಂಡಿರ್ತಾರೋ ನೌಕರರಿಗೆ ನಿವೇಶನ ಕೊಡಬೇಕಾಗಿತ್ತು. ಇವೆಲ್ಲ ಮೋಸ ಮಾಡಿ ಹಣ ಮಾಡೋದಕ್ಕೆ ಮಾರಿರೋದು ನಿಜ. ಈ ಜಮೀನನ್ನ
ಕಾನೂನು ಬಾಹಿರವಾಗಿ ಕೋಆಪರೇಟಿವ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೋಬೇಕು. ಬಟ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟಿಂದ ಯಾವುದೇ ಕಾರಣಕ್ಕೂ ಪರ್ಮಿಷನ್ ತೊಗೊಂಡಿಲ್ಲ. ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲೂ ಸಹ ಅವರು ಸಹ ಎಂಡಾಜ್ಮೆಂಟ್ ಕೊಟ್ಟಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಅದನ್ನು ಪರಭಾರೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಸಹ ಕೊಟ್ಟಿದ್ದಾರೆ. ಸಹಕಾರಿ ಅಧಿಕಾರಿಗಳು ಶಾಮೀಲು. ಕಾನೂನು ಪ್ರಕಾರ 2002ರಲ್ಲಿ ಸಹಕಾರ ಸಂಘದ ಭೂಮಿಯನ್ನ ಮಾರಾಟ ಮಾಡುವ ಹಕ್ಕು ಸರ್ಕಾರಕ್ಕೆ ಮಾತ್ರ ಇತ್ತು. ಆದರೆ ಸರ್ಕಾರದಿಂದ ಅನುಮತಿಯನ್ನೂ ಪಡೆಯದೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ಸ್ನ ಕೆಲ ಭ್ರಷ್ಟ ಅಧಿಕಾರಿಗಳು ನೀಡಿದ ನಕಲಿ ಪತ್ರ ನೀಡಿ ಈ ಭೂಮಿಯನ್ನ ಗೋಲ್ಡನ್ ಗೇಟ್ಗೆ ಪರಭಾರೆ ಮಾಡಲಾಗಿದೆ. ಮಾರ್ಟಿನ್ಗೆ ಭೂಮಿ ಪರಭಾರೆ ಮಾಡೋ ಸಲುವಾಗಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ಸ್ನ ಅಪರ ನಿಬಂಧಕರೇ ನಕಲಿ ಪತ್ರ ನೀಡಿದ್ದಾರೆ. ಈ ಅಂಶ ತನಿಖೆಯಿಂದ ಬಹಿರಂಗವಾಗಿದೆ. ಕಂದಾಯ ಅಧಿಕಾರಿಗಳು ಭಾಗಿ. ಈ ಭೂ ಹಗರಣದಲ್ಲಿ ನಮ್ಮ ರಾಜ್ಯದ ಕಂದಾಯ ಅಧಿಕಾರಿಗಳು ಭಾಗಿಯಾಗಿರೋದು ಸ್ಪಷ್ಟವಾಗಿದೆ. ಸಹಕಾರ ಸಂಘಕ್ಕೆ ಸೇರಿರುವ ಜಮೀನನ್ನ ಸರ್ಕಾರದ ಅನುಮತಿ ಇಲ್ಲದೆ ಮಾರಾಟ ಮಾಡಲು ಸಾಧ್ಯವೇ ಇಲ್ಲ. ಈ ಅಂಶ ಗೊತ್ತಿದ್ರೂ ಸಹ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ಸ್ನ ಅಧಿಕಾರಿಗಳು ನೀಡಿದ ನಕಲಿ ಪತ್ರವನ್ನೇ ಆಧಾರವಾಗಿಟ್ಟುಕೊಂಡು ಕಂದಾಯ ಇಲಾಖೆ ಅಧಿಕಾರಿಗಳು ಮಾರ್ಟಿನ್ನ ಗೋಲ್ಡನ್ ಗೇಟ್ ಪ್ರಾಜೆಕ್ಟ್ಸ್ಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಸಬ್ ರಿಜಿಸ್ಟ್ರುಗಳು GPA ಅಗ್ರಿಮೆಂಟು 2 ವೆರಿಫೈ ಮಾಡಬೇಕಾಯಿತು. ಇಲ್ಲಿ ಸಹಿ ಇದೆ, ಇಲ್ಲಿ ಹೆಬ್ಬೆಟ್ ಗುರ್ತಿದೆ, ಇದು ಯಾಕೋ ಡೌಟ್ ಬರುತ್ತೆ ಅನ್ನೋ ಒಂದು ಡೌಟ್ ಅರೈಸ್ ಮಾಡಿಬಿಟ್ಟು ಅಲ್ಲೇ ಸ್ಟಾಪ್ ಮಾಡಬೇಕಾಯ್ತು. ರಿಜಿಸ್ಟ್ರೇಷನ್ ಮಾಡಿದ್ರೆ ಸ್ಟಾಪ್ ಮಾಡಬೇಕಾಯ್ತು. ಕಂದಾಯ ಇಲಾಖೆಯವರು ಇನ್ವಾಲ್ವ್ ಇರ್ಬೋದು, ಅವ್ರು ಹೀಲ್ಡ್ ಆಗಿರ್ತಾರೆ, ಹಣ ಕೊಟ್ಟರೆ ಹೀಲ್ಡ್ ಆಗಿಬಿಡ್ತಾರೆ. ಕಂದಾಯ ಅಧಿಕಾರಿಗಳು ಚಂಪಕಧಾಮ ಸ್ವಾಮಿ ಹಾಗೂ ಮಾರ್ಟಿನ್ ಕೊಡೋ ಲಂಚದಾಸೆಗೆ ಈ ನೆಲದ ಕಾನೂನನ್ನೇ ಕೊಲೆ ಮಾಡಿದ್ದಾರೆ. ಅವರು ಮಾಡಿದ ಕರಾಮತ್ತು ನೋಡಿದ್ರೆ ಹೀಗೂ ಉಂಟಾ ಅಂತ ಪ್ರಶ್ನಿಸ್ತೀರಾ? ಈ ಲಾಟರಿ ವಂಚಕ ಸ್ಯಾಂಟಿಯಾಗೋ ಮಾರ್ಟಿನ್ನ ಲಂಚದ ಕಾಸು ನಮ್ಮ ಸರ್ಕಾರಿ ಅಧಿಕಾರಿಗಳ ತಲೆಯನ್ನ ಅದು ಯಾವ ರೀತಿ ತಿರುಗಿಸಿದೆ ಅಂದ್ರೆ, ಸತ್ತವರ ಫೋಟೋ ಹಾಕಿ ಬದುಕಿದವರ ಜಮೀನನ್ನ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, CID ತನಿಖಾಧಿಕಾರಿಯೊಬ್ಬ ಆರೋಪಿಗಳ ಪರವಾಗಿಯೇ ವರದಿ ಕೊಟ್ಟಿದ್ದಾನೆ. ಈ ಎಲ್ಲ ಅವ್ಯವಹಾರದ ವಿವರ ಕೊಡ್ತೀನಿ ಚಿಕ್ಕ ಬ್ರೇಕ್ನ ನಂತರ.